ಬಾ 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 ಅಂತ ತಲೆ ತಿಂತಾ ಇದ್ಲು. ಪ್ರತಿಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ಸ್ ಟು ಪ್ರತೀಸ್ ಬ್ಲಾಗ್. ಪ್ರತಿ ಸೀಟು ಖಾಲಿ ಇದೆ, ಒಬ್ಬನೇ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಆಲ್ರೆಡಿ ಪ್ರತಿ ಮತ್ತೆ ಮನೆ ಅಂದರೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ಏನಕ್ಕೆ ಅಂದರೆ ಪ್ರತಿಗೆ ಸ್ವಲ್ಪ ಅದು ಕೈ ಸ್ವಲ್ಪ ಇದಾಗಿತ್ತಲ್ಲ, ಸೊ ರೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದಾಳೆ. ಸೊ ನನಗೆ ಬಾ 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 ಅಂತ ತಲೆ ತಿಂತಾ ಇದ್ಲು. ಪ್ರತಿ ಹೋಗಿ ಜಸ್ಟ್ ಇನ್ನೂ 1.5 ಡೇನೂ ಆಗಿಲ್ಲ, 2 ಡೇಸು ಆಗಿಲ್ಲ, ಆಲ್ರೆಡಿ ಬಾ ಖುಷಿ ಅಂತ ತಲೆ ತಿಂತೇವೆ. ಸ್ಕ್ರೀನ್ಶಾಟ್ ಹಾಕಿ ಬೇಕಿದ್ರೆ ನೋಡಿ, ಸುಳ್ಳಾಗಿದ್ರೆ ಅಂದರೆ ನಾನು ಬರಲ್ಲ ಅಂತ ಹೇಳಿರೋದು. ಪ್ರತಿಗೆ ಇವಾಗ ಬರಲ್ಲ ಅಂತ ಹೇಳಿ ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ಪ್ರತಿ ಮನೆಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹಿಂಗಾಗತ್ತೆ ಅಂತ. ನಾನು ಏನು ತೊಗೊಂಡಿಲ್ಲ, ಜಸ್ಟ್ ಒಂದೊಂದು ಆಫೀಸ್ ಮುಗಿಸ್ಕೊಂಡೆ ಜೈ ಅಂತ ಕಾರ್ ಎತ್ಕೊಂಡು ಹೊರಟೆ. ಇನ್ನೇನು ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಪ್ರತಿಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ನಾನು ನನ್ನ ಫ್ರೆಂಡ್ ವಿನಯ್ ಅಂತ ಇದ್ದಾನೆ, ಅವ್ನ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿ ವಿಡಿಯೋ ಕಾಲ್ ಮಾಡ್ತಿರ್ತಾಳೆ ಯಾವಾಗಲೂ, ನೋಡ್ಬೇಕಲ್ಲ. ಸೊ ಅದಕ್ಕೆ ಗೊತ್ತಿಲ್ಲ. ಸಿಗ್ನಲ್ ಬಂತು, ಇರಿ ಸುಸ್ತಾಯಿತು. ಇವಾಗ ತುಮಕೂರು ರೀಚ್ ಆದೆ, ಇನ್ನೇನು ಹೈವೇ ಇದೆ ಮುಂದೆ. ಸೊ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಯಾರಿಗೂ ಗೊತ್ತಿಲ್ಲ ನಾನು ಬರ್ತಾ ಇರೋದು, ಇವನ್ ನವಶಂಗೂ ಗೊತ್ತಿಲ್ಲ. ಸೊ ನವಶಂಗ್ ಕಾಲ್ ಮಾಡಿ ಹೇಳೋಣ ಅಂತ ಇದ್ದೀನಿ. ನಿಯರ್ ಅರಸೀಕೆರೆ ಬೀರೂರ್ ಹತ್ರ ಹೋದಾಗ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಪ್ರತಿಗೆ ಸರ್ಪ್ರೈಸ್ ಕೊಡೋದು. ಓಕೆ, ಲೆಟ್ಸ್ ಗೋ. ಯಾಕೆ ಸ್ಟಾಪ್ ಕೊಟ್ಟಿದ್ದು ಅಂದರೆ ಇಲ್ಲಿ ನಂದು ಮತ್ತು ಪ್ರತಿದು ಫೇವ್ರೆಟ್ ಎಗ್ ರೈಸ್ ಇದೆ ತಿಪ್ಟೂರ್ ಹತ್ರ. ಸೊ ಅದನ್ನು ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ, ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗಿರುತ್ತೆ ಅದು ಎಗ್ ರೈಸ್ ಅಂತ. ಇದೇ ಎಗ್ ರೈಸ್ ಸ್ಪೆಷಲ್, ಸಹದಾಗಿರುತ್ತೆ. ಇವಾಗ ಬಂದೆ, ಇಲ್ಲೇ ಇರಲಿ, ಆಮೇಲೆ ಒಳಗೆ ಬಿಡೋಣ. ಪ್ರತಿಗೆ ಡೌಟ್ ಬಂದಿದೆ. ಅಲ್ಲ, ನೀವು ವಿಡಿಯೋ ಕಾಲ್ ಎತ್ತುತ್ತಿಲ್ಲ ಅಂತೆ, ವಿಡಿಯೋ ಕಾಲ್ ಕಟ್ಟೇ ಮಾಡಲ್ಲ, ಅವನು ಕಟ್ ಮಾಡ್ದ ವಿಡಿಯೋ ಕಾಲ್ ಅಂತಂದ್ಲು. ಪಾಪ ಬೇರೆ ಒಂದ್ಸತಿ ಮಿಸ್ ಆಗಿ ಸ್ಕೂಟಿ ಎಲ್ಲ ಮುಂದೆ ಹೋಗಿತ್ತು ಅಂದ್ಬಿಟ್ರು. ಫುಲ್ ಆರಾಮ್. ನಾ ಅದಕ್ಕೆ ಜಿಮ್ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಏನಾಗುತ್ತೆ ಟೈಮ್ ಮಾಡ್ತಾರೆ ಅಷ್ಟೇ. ಶಾರ್ಟ್ ಡೆಲಿವರಿ ಎಲ್ಲಿದೆ ರೂಮಲ್ಲಿ? ಇಲ್ಲೇ ಅಲ್ಲ, ನಾನು ಕರೆಕ್ಟಾಗಿ ಅಲ್ಲಿ ಬರೋಣ ಅಂತ ಇದ್ನ, ತಲೆ ಬಾಚ್ಕೋಣ ಅಂತ ಹೋದೆ. ಇವಳು ಬಂದು ಹಚ್ಚು ಅಂದ್ಲು ಕೈಗೇನೋ. ತಡಿ, ಅರ್ಜೆಂಟ್ ವಾಶ್ರೂಮ್ ಅಂತ ಹೋದೆ ಹೊರಗೆ. ಇಲ್ಲಿ ಲೈಟ್ ಆನ್ ಮಾಡಿ ಡೋರ್ ಬಂದ ಅಂತ ಹೋದೆ. ಮತ್ತೆ ಬಂದು ಲೈಟ್ ಆನ್ ಮಾಡಿ ಡೋರ್ ಹಾಕೊಂಬೋದೆ. ಮತ್ತೆ ಫೈನಲಿ
ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಟ್ಟಾಯಿತು. ಹೆಣ್ಮಗಳು ಮಾತಾಡೋಕ್ಕಾಗಲ್ಲ. ಕಾಯ್ತಾ ಇದ್ದೀನಿ, ಸಂಜೆ 6 ಗಂಟೆ ಆಯಿತು. ಇದು ಹೆಂಗೆ ಡೌಟ್ ಬಂತು ಗೊತ್ತಾ, 7 ಗಂಟೆಗೆ ವಿಡಿಯೋ ಕಾಲ್ ಮಾಡಿದೆ, ಅವನು ವಿಡಿಯೋ ಕಾಲ್ನ ಕಟ್ ಮಾಡ್ದ. ಪಕ್ಕ ನನಗೆ 100% ಶೋರ್ ಆಗ್ಬಿಡ್ತು. ನನಗೆ ಯಾವತ್ತೂ ನನ್ನ ಫೋನಿಗೆ ನೆಗ್ಲೆಕ್ಟ್ ಮಾಡೋದೇ ಇಲ್ಲ. ಅದರಲ್ಲಿ ವಿಡಿಯೋ ಕಾಲ್ ಮಾಡೋ ಇಷ್ಟಂದ್ರೆ ಒಂದಿನ ನನಗೆ ಆ ಥರ ಎಲ್ಲ ನೆಗ್ಲಿಜೆನ್ಸ್ ಎಲ್ಲ ಮಾಡಕ್ ಸಾಧ್ಯ. ಫ್ರೆಂಡ್ ಜೊತೆ ಹೋಗಿರ್ತೀನಲ್ಲ, ಯಾರು ಹೋಗಿರೋ ಸಂದಿಲ್ಲಾರ ಇನ್ನು ಪಿಕ್ ಮಾಡಿರ್ತೀಯ, ಯಾವತ್ತೂ ಸುಳ್ಳು ಅಂತ ಹೇಳಲ್ಲ. ವಿನಯಿಂದಲೇ ಗೊತ್ತಾಯ್ತು ಒಂದು ಸ್ವಲ್ಪ. ಆಮೇಲೆ ವಿನಯ್ ಅವ್ರ ಅಕ್ಕ ಅಂತೆ, ವಿನಯ್ ಅವ್ರ ಅಕ್ಕನ ದಿನ ಮನೆಗೆ ಹೋಗ್ಬೇಕಂತೆ. ಯಾಕೆ ನಾನು ಅದೇ ಅನ್ಕೊಂಡೆ ಅವಾಗ, ಯಾಕೆ ಅವ್ರ ಅಕ್ಕ ಮನೆಗೆ ಹೋಗಿ ತಂಗಿ ಮನೆಗೆ ಹೋಗ್ಬಿಡು ಅಂತ ಅಂದೆ. ಆವಾಗಲೇ ನನಗೆ ಇದಂತ. ಆಮೇಲೆ ಬಿಡೋ ಏನು ಹತ್ರ ಏನಿಲ್ಲ, ಅಷ್ಟು ದೂರದಿಂದ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು 90% ನನಗೆ ಕನ್ಫರ್ಮ್ ಇತ್ತು. ನಮ್ದಲ್ವಾ ಎಷ್ಟೇ ಆಗಲಿ, ನಮ್ದು ಡೈಮಂಡ್ ಅಲ್ವಾ, ಎಷ್ಟೇ ಆಗಲಿ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ, ನನಗಿನ್ನ ಕಾನ್ಫಿಡೆನ್ಸ್ ಜಾಸ್ತಿ. ಆದರೆ ಆಮೇಲೆ ಮೆಸೇಜ್ ಬೇರೆ ಮಾಡಿದ್ದೆ ಖುಷಿಗೆ. ಸ್ಟಾಪ್ ಹಿಡ್ಕೊಂಡು ಮೆಸೇಜ್ ಮಾಡಿಲ್ಲ ಅಂದ್ರೆ ಡೌಟ್ ಬರುತ್ತೆ ಅಂತ ಟ್ರೈ ಮಾಡ್ಕೊಂಡೆ. ಮೆಸೇಜ್ ಟ್ರೈ ಕಾರಲ್ಲಿ ಹಾಕೊಂಡೆ ಖುಷಿ ಕರ್ಕೊಂಡು ಹೋಗ್ ನಿನ್ನ. ಅದೆಲ್ಲ ಟ್ರೈನ್ ಬುಕ್ ಮಾಡಿದ್ನಲ್ಲ, ಅದಕ್ಕೆ ಸಿಗಲ್ಲ ಅಂದ ಅವನು. ಟ್ರೈನಲ್ಲಿ ಓಡಾಡೋನು ಅಂದರೆ ತುಂಬ ಟ್ರೈನ್ ಓಡಾಡ್ತಾನಲ್ಲ, ಅವನಿಗೆ ಗೊತ್ತಾಗುತ್ತೆ 33 ವೇಟಿಂಗ್ ಲಿಸ್ಟ್ ಇದೆ, ಸಿಗಲ್ಲ ಅಂತ. ಅದಕ್ಕೆ ಇದು ಹೆಂಗ್ ಬರುತ್ತೋ ಏನು ಅನ್ಕೊಂಡತ್ಲ ಬಂದೆ. ಅದು AC ಚೇರ್ ನಾ ಜನರಲ್ ಆದ್ರೆ ಸಿಕ್ತಿತ್ತಂತೆ, AC ಚೇರ್ ಮಾಡಿರೋದಕ್ಕೆ ಸಿಗಲ್ಲ. ಅದು AC ಚೇರ್ ಅಷ್ಟೊಂದು ರಿಜೆಕ್ಟ್ ಆಗಲ್ಲ, ಯಾರು ಕ್ಯಾನ್ಸಲ್ ಮಾಡಲ್ಲ. ಖುಷಿ ಆಯ್ತು ಗೈಸ್, ನಾನಂತೂ ಕಾಯ್ತಿದ್ದೆ. ನನಗಂತೂ ಇವತ್ತು ಬೇಕೇ ಬೇಕಿತ್ತು, ಖುಷಿ ಅನ್ಸ್ಬಿಟ್ಟಿತ್ತು. ಒಳ್ಳೆ ಆರ್ಡರ್ ಮಾಡಿದ್ರೆ ಬ್ಲಿಂಕಿಟ್ ಆರ್ಡರ್ ಮಾಡಿ ಅಭ್ಯಾಸ. ಆರ್ಡರ್ ಮಾಡಿ ಇಲ್ಲ ಗೈಸ್, ಅದು 9 ಗಂಟೆಗೆ ಬಂದ್ಬಿಟ್ಟಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ. ನನಗೆ ನಾನು ಪಕ್ಕ ಕಾರು ಅಂತ ಗೊತ್ತಿಲ್ಲ, ಆದರೆ ಇದು ನಾನು ಪಕ್ಕ ಬಂದರೆ ನಾನು ಆಫೀಸಿಂದ ಡೈರೆಕ್ಟಾಗಿ ಬರ್ಬೋದು. ಇದರಲ್ಲಿ ಅನ್ಕೊಂಡಿದ್ದೆ, ಟ್ರೈನಲ್ಲಿ ಅನ್ಕೊಂಡಿದ್ದೆ. ಒಂದು 9:30 ತನಕ ವೆಯ್ಟ್ ಮಾಡ್ತಾ ಇದ್ದೆ ಕೂತ್ಕೊಂಡಿಲ್ಲಿ, ಬರಿತಾ ಕೂತ್ಕೊಂಡಿದ್ದೆ. ಏನೇನು ಡಾಕ್ಟರ್ ಏನೇನು ಹೇಳಿದಾರೋ ಅದನ್ನ ಹೇಳೋಣ, ಕಾಯ್ತಾ ಇರೋಣ. ಖುಷಿಯಾಗಿ ವಿನಯ್ ಅವ್ರ ಅಕ್ಕ ಮನೆಗೆ ಹೋಗ್ತಾನ, ಅವ್ರ ತಂಗಿ ಮನೆಗೆ ಹೋಗ್ತಾನ, ನೋಡೋಣ ಆಮೇಲೆ ಮಾಡ್ತೀನಿ ತಡಿ ಅಂತ ಕಾಯ್ತಾ ಇದ್ದೆ. ನೋಡಿದ್ರೆ ನನ್ನೋದ್ರೆ ಬಂದ್ಬಿಟ್ಟೇನಿ. ಥ್ಯಾಂಕ್ ಯು. ನೀವಂತೂ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆಯಾ ಅಂತ ಕೇಳ್ತಾ ಇದ್ದೆ, ಬಟ್ ನನಗೆ ಈ ವ್ಲಾಗ್ ತುಂಬ ನನಗೆ ಇಷ್ಟ ಆಯಿತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಖುಷಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. I like this video. I like this video. ನಿಮಗೆಲ್ಲ ಇಷ್ಟ ಆಯಿತು ಬಿಟ್ಟು I like this video. Please like, share and subscribe to our channel, YouTube channel Prati's Vlog. See you on the next vlog. Thank you for watching. Bye bye.